ಕೇಂದ್ರ ಸಚಿವರು 5 ಬಾರಿ ಸಂಸದರು ಕಾರವಾರ ಸಂಸದರಾಗಿದ್ದಂಥ ಅನಂತಕುಮಾರ್ ಹೆಗಡೆ ಅವರು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ದಾವಸ್ಪೇಟೆಯಲ್ಲಿ ಯಾರೋ ಒಬ್ಬ ಕಾರ್ ಚಮಕ್ ಕೊಟ್ಟಿದ್ದಾರೆ. ಅವಾಗ ಕಾರ್ ಇಳಿದು ಇವರು ಕೇಳಿದ್ದಾರೆ, ಬಂದು ಚಮಕ್ ಕೊಟ್ಟು ಇವ್ರು ನಿಲ್ಲಿಸಿದ್ದಾರೆ, ಸರಿಯಾದ ರೀತಿಯಲ್ಲಿ ಹೋಗಪ್ಪ ಅಂತೇಳಿ. ಆ ಸಂದರ್ಭದಲ್ಲಿ ಇಳಿದು ಇವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದು ಸ್ವಲ್ಪ ಗೊಂದಲಗಳಾಗಿದೆ. ಆ ಸಂದರ್ಭದಲ್ಲಿ ಗನ್ ಮ್ಯಾನ್ಗಳೆಲ್ಲ ತಡೆದಿದ್ದಾರೆ. ನಾನು ಯಾವ ಇನ್ಸಿಡೆನ್ಸ್ ಆಯಿತು, ಮುಸಲ್ಮಾನರು ಯಾರಲ್ಲಿದ್ದರು ಅವರೂ ಕೂಡ ಕರೆದು ಮಾತಾಡಿದ್ದೇನೆ. ರಸ್ತೆಯಲ್ಲಿ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗೋದು, ಚಿಕ್ಕ ಪುಟ್ಟ ಗೊಂದಲಗಳಾಗೋದು, ಓವರ್ಟೇಕ್ ಮಾಡಿದಂಥ ಸಂದರ್ಭದಲ್ಲಿ ಇವು ಸಾಮಾನ್ಯವಾಗಿ ಆಗುವಂಥ ವಿಷಯಗಳು. ಇಂಥ ವಿಷಯದಲ್ಲಿ ರಾಜಕೀಯ ಬೇಡ, ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಅನಂತಕುಮಾರ್ ಅವರು ತಪ್ಪಿದ್ರೆ ಅವರು ಸಾರಿ ಕೇಳ್ತಾರೆ, ನೀವು ಅದನ್ನು ಕ್ಷಮಿಸುವಂಥ ಗುಣ ಇಟ್ಕೋಬೇಕು. ಇಲ್ಲ ನೀವು ತಪ್ಪು ಮಾಡಿದ್ರೆ ನೀವು ಸಾರಿ ಕೇಳಬೇಕು, ಅದನ್ನು ಕ್ಷಮಿಸುವಂಥ ಗುಣನ ಅನಂತಕುಮಾರ್ ಅವರು ಮಾಡ್ತಾರೆ, ಅನಂತಕುಮಾರ್ ಹೆಗಡೆ ಅವರು ಅಂತ ನಾನು ಹೇಳಿದ್ದೇನೆ. ಆದರೆ ಇಲ್ಲೆಲ್ಲೋ ಒಂದು ಕಡೆ ರಾಜಕೀಯ ಮಾಡಬೇಕು ಅನ್ನೋದೇನೋ ಇಲ್ಲಿರುವಂಥ ಸ್ಥಳೀಯ ನಾಯಕರುಗಳಿಗೆ ಇರ್ಬೋದು. ಇದು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತದೆ. ಅದಕ್ಕೆ ಇದನ್ನು ರಾಜಕೀಯ ಮಾಡಬೇಕು, ಅನಂತಕುಮಾರ್ ಅವ್ರನ್ನ ಬಂಧಿಸಬೇಕು ಅನ್ನೋದೇನೋ ಗುಮಾನಿ ಇತ್ತು ನಮಗೆ. ಅದಕ್ಕೆ ನಾನು ಇವತ್ತು ಸ್ಟೇಷನ್ ಮುಂದೆ ಬಂದಿದ್ದೇನೆ. ಆಕ್ಸಿಡೆಂಟ್ ಕೇಸ್ನ ದಯವಿಟ್ಟು ಪೊಲೀಸವ್ರಿಗೂ ನಾನು ವಿನಂತಿ ಮಾಡ್ತೇನೆ, ಇಬ್ಬರದು ಕುಣಿಸಿ ಮಾತಾಡಿದ್ದೇನೆ, ಯಥಾರ್ಥ ಮಾಡಬೇಕು ಅನ್ನೋದು ನಮ್ಮದು ಅಭಿಪ್ರಾಯ. ಇಲ್ಲಿ ಯಾವುದೋ ವೈಯಕ್ತಿಕವಾಗಿ ಏನು ಗಲಾಟೆಗಳಾಗಿಲ್ಲ. ಒನ್ಲಿ ಅವರು ಮುಸಲ್ಮಾನರಾಗಿದ್ದ ಅನಂತಕುಮಾರ್ ಅವರೊಬ್ಬ ಹಿಂದೂ ನಾಯಕ ಆಗಿರೋದ್ರಿಂದ ಆತನ ಮೇಲೆ ಏನೋ ಒಂದು ಕೇಸನ್ನು ದಾಖಲು ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಒಂದು ಪಿತೂರಿ ನಡೀತಿದೆ ಅನ್ನೋದು ನನ್ನ ಗಮನಕ್ಕೆ ಬಂತು. ನಾನು ತಕ್ಷಣ ತುಮಕೂರಿನಿಂದ ಇಲ್ಲಿ ಬಂದು ಇಲ್ಲಿರೋ DYSP ಅವ್ರಿಗೂ ಮಾತಾಡಿದ್ದೇನೆ, ಅಲ್ಲಿಯ ಮುಸಲ್ಮಾನರ ನಾಯಕರ ಹತ್ರ ಮಾತಾಡಿದ್ದೇನೆ. ಜಗಳಗಳು ಬೇಡ, ಹೊಂದಾಣಿಕೆಯಾಗಿ ಹೋಗೋಣ. ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್, ಏನು ಚಿಕ್ಕ ಪುಟ್ಟ ಘಟನೆಗಳಿಗೆ ದೊಡ್ಡದು ಮಾಡಬೇಡಿ ಅಂತಾನು ಹೇಳಿದ್ದೇನೆ. ಸೌಹಾರ್ದವಾಗಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ನಾವೀಗ ಮಾತಾಡಿ ಬಂದೋ. ನಾವು ಇಲ್ಲೇ ಕಾಫಿ ಡೇಲಿ ಕರೆಸಿದ್ದವು, ದವಸ್ಪೇಟೆ ಕಾಫಿ ಡೇಲಿ. ಅವರು ಒಂದು 10-15 ಜನ ಬಂದರು, ಹಾಗಾಗಿದೆ ಹೀಗಾಗಿದೆ ನಮಗೆ ಅಂತೇಳಿ. ಅವರು ಹಾಗಾಗಿದೆ ಹೀಗಾಗಿದೆ ನಮಗೆ ಇವರೇ ಎದುರಿಸಿದ್ರು ಅನ್ನೋ ಥರ ಅವ್ರು ಹೇಳಿದ್ರು. ನೀವು ಒಂದು ಸೈಡ್ ಹೇಳ್ತಿದ್ದೀರಪ್ಪ, ನಾವು ಇಲ್ಲಿ ಬಂದು ಮಾತಾಡಿ ಇನ್ನೊಂದು ಸೈಡು ಕೇಳ್ತೇನೆ. ಆದರೆ ನಾನು ಹೇಳೋದು, ಯಾರು ತಪ್ಪಿರುತ್ತೋ ಅದನ್ನ ಇಬ್ಬರೂ ಕೂಡ ಕ್ಷಮಿಸ್ಕೊಂಡು ಹೋಗ್ರಿ, ಬೇಡ ಮುಂದುವರಿಸೋದಂತೆ. ಬಟ್ ಆದ್ರೆ ಒಬ್ಬ ಜನನಾಯಕರ ಈ ತರ ಮಾಡಿದ್ರೆ, ಜನನಾಯಕರ ಕಾರ್ ಹೋಗಬೇಕಾದ್ರೆ ಅವರಿಗೆ ಚಮಕ್ ಕೊಟ್ರೆ ಅವರಿಗೆ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಅವ್ರು ಕಂಪ್ಲೇಂಟ್ ಕೊಟ್ರೆ ಬೇಗ ಪೊಲೀಸರು ಕೂಡ ತಗೋಚ್ ಬರ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಒಬ್ಬ ಜನನಾಯಕರು ಇರುವಂತಹ ಕಾರು ಈ ರೀತಿಯಾಗಿ ವರ್ತನೆ ಮಾಡೋದು ಎಷ್ಟು ಸರಿ? ಅವರ ಗನ್ಮ್ಯಾನ್ ಇರ್ಬೋದು, ಡ್ರೈವರ್ ಇರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹಲ್ಲೆ ಮಾಡುವಂತದ್ದು ಏನ್ ಕಾರಣ ಇತ್ತು? ಅಲ್ಲ, ನಾನು ಅದಕ್ಕೆ ಯಾರು ತಪ್ಪಿದ್ಯೋ ಇನ್ನೂ ನನಗೆ ಅನಂತಕುಮಾರ್ ಹೆಗಡೆ ನಾನು ಇಲ್ಲಿ ಬಂದು ಮಾತಾಡಿದೆ. ನಾನು ಯಾರು ಗನ್ಮ್ಯಾನ್ ತಪ್ಪಿದ್ಯೋ ಅಲ್ಲಿ ಡ್ರೈವರ್ ತಪ್ಪಿದ್ಯೋ ನನಗೆ ಗೊತ್ತಿಲ್ಲ. ಯಾರದೇ ತಪ್ಪು ಮಾಡಿದ್ರು ತಪ್ಪೇ ಅದು. ಈಗ ಅನಂತಕುಮಾರ್ ಹೆಗಡೆ ಡ್ರೈವರ್ ತಪ್ಪು ಮಾಡಿದ್ರು ತಪ್ಪೇ. ಯಾವಾಗಲೂ ಏನಾಗುತ್ತೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಕಳ್ಕೊಳ್ತಾರೆ. ಯಾವಾಗಲೂ ಅವನು ಚಮಕ್ ಕೊಟ್ಟನೋ ಗೊತ್ತಿಲ್ಲ, ಯಾರು ಚಮಕ್ ಕೊಟ್ಟಿಲ್ಲ ಏನಾಯ್ತು ಅನ್ನೋದು ವಾಸ್ತವಾಂಶ ನನಗೂ ಗೊತ್ತಿಲ್ಲ.